ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ, ಹಂಗಾರೆ ಅವತ್ತು ಪುಟ್ಟಕ್ಕ ಡಾಕ್ಟ್ರಪ್ಪನ ಮದ್ವೆ ಕರೆಯೋಣ ಅಂದಾಗ ಇದಕ್ಕೇನ ನೀವು ಬ್ಯಾಡ ಅಂದಿದ್ದು? ಹೌದು ರಾಜವ್ವ. ಆದ್ರೂ ಸಾನ ತಿಳಿದವಳಾಗಿ ನೀನ್ ಹಿಂಗ್ ಮಾಡಬಾರ್ದಾಗಿತ್ತು ಬಿಡು. ಅಲ್ಲ, ಈ ವಿಷಯನ ನೀನ್ ಅವತ್ತೇ ಹೇಳಿದಿದ್ರೆ ಪುಟ್ಟಕ್ಕ ಡಾಕ್ಟ್ರಪ್ಪನ ಮನೆ ಒಳಗಡೆ ಬಿಟ್ಕತಾನೆ ಇರ್ಲಿಲ್ಲ. ಅವ್ನ ಅವತ್ ಮಾತಾಡಿದ್ ನೋಡಿ ನಿಜವಾಗ್ಲೂ ಅವ್ನು ಬದಲಾಗಿದ್ದಾನೆ ಅಂತ ಅನ್ಕೊಂಡ್ವಿ. ಹುಟ್ಗುಣ ಸುಟ್ರು ಹೋಗಲ್ಲ, ಅವ್ನ್ ಬದಲಾಗವನಂತ ಹೆಂಗವಿ ಅನ್ಕೊಂಡೆ. ಈಗಲೂ ನಮ್ಮ ಗೌರವ್ನ ಮಗ ಹಿಂಗೆಲ್ಲ ಮಾಡ್ತಾನೆ ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಯ್ತಿಲ್ಲ ಕನ್ಸಿರಿ. ನನಗೆ ಮೊದಲಿಂದನೂ ಜಗನ್ ಮೇಲೆ ಒಳ್ಳೆ ಒಪಿನಿಯನ್ನೇ ಇರಲಿಲ್ಲ. ಅದಿವತ್ತು ನಿಜ ಆಯ್ತು. ಸಚ್ಚು, ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ, ಸುಮ್ಮನೆ ಕಾಂಪ್ಲಿಕೇಟ್ ಆಗುತ್ತೆ. ಹೆಣ್ಣು ಹುಡುಗಿ ವಿಷಯ ನಾಳೆವರೆಗೆ ವೇಟ್ ಮಾಡೋಣ. ಒಂದ್ ವೇಳೆ ಈ ಕೇಸ್ವಪ್ಪನೇ ಮದ್ವೆ ನಿಂತೋಗ್ಲಿ ಅಂತ ಜಗನ್ನ ಇಟ್ಕೊಂಡ್ ಪಿಲಾನ್ ಮಾಡವನ ಹೆಂಗೆ? ಟ್ರೀಟ್ ಮಾಡೋ ಅಷ್ಟರಲ್ಲಿ ಸುಮ್ಮನ್ ಜೀವನನೇ ಹಾಳಾಗೋದ್ರೆ ಏನ್ ಮಾಡೋದು? ಪೊಲೀಸ್ ಕಂಪ್ಲೇಂಟ್ ಬೇಡ, ಬೇಕಾದ್ರೆ ನಾವೇ ಜನನ ಕಳಿಸಿ ಎಲ್ಲ ಕಡೆ ಹುಡುಕ್ಸೋಣ. ಮದುವೆ ಟೈಮಲ್ಲಿ ಹುಡುಗಿಗೆ ಹೀಗಾಯ್ತು ಅಂದ್ರೆ ನನಗೂ ಮರ್ಯಾದೆ ಪ್ರಶ್ನೆ. ನನ್ನ ಕನಸು, ಅಮ್ಮವ್ರ ಆಸೆ, ಸುಮನ್ ಭವಿಷ್ಯ ಎಲ್ಲ ಇರೋದು ಇವಳು ಮದುವೆನಾಗೆ. ಅದೇ ಆಗ್ಲಿಲ್ಲ ಅಂತಂದ್ರೆ ಇವಳ ಜೀವನನೇ ಹಾಳಾಗೋಯ್ತದೆ. ಚಾಮುಂಡವ್ವ, ಹೆಂಗಾರ ಮಾಡಿ ಕಾಪಾಡವ್ವ, ಕಾಪಾಡು. ಛೆ, ಮದ್ವೆ ಮಂಟಪದಾಗೆ 10 ಜನಗಳ ಮುಂದೆ ಮದ್ವೆ ಮುರಿದು ಬಿದ್ದಿದ್ರೆ ಏಟ್ ಚೆನ್ನಾಗಿರ್ತಿತ್ತು. ಮನಸ್ನಾಗ ಇಷ್ಟೊಂದು ಇಸ ತುಂಬಿಕೊಂಡು ಮನೆಗೆ ಬಂದು ಉಡುಗೊರೆ ಕೊಡೋ ನಾಟಕ ಮಾಡವನೆ. ಅವನನ್ನ ಸುಮ್ಮನೆ ಬಿಡಬಾರ್ದು ಅಳಿ ಅಂತ ನಾನು ಆ ಜಗನ ಸುಮ್ಕೆ ಬಿಡಕ್ಕಿಲ್ಲ. ಅವನು ಎಲ್ಲ ಇದ್ರೆ ಹುಡುಕಿ ಸುಮ್ಮನೆ ಕರ್ಕೊಂಡ್ಬರ್ತೀನಿ. ಧೈರ್ಯ ಇದ್ರೆ ಸುಮ್ಮನೆ ಕರ್ಕೊಂಡು ಹೋಗ್ತೀಯ, ಮಳ್ಳನ್ ತರ ಇದ್ದು ಮನೆ ಹಾಳು ಮಾಡೋ ಕೆಲಸ ಮಾಡ್ತೀಯ. ನಮ್ಮ ಮಾತ್ರ ಸುಮ್ಕೆ ಬಿಡೋಲ್ಲ. ಸುಮ್ಕಿರೆ. ಅಯ್ಯೋ, ಬರೀ ಕರ್ಕೊಂಡೋಗಿದ್ದಕ್ಕೆ ಹಿಂಗ್ ಹೊಡೆದವನೆ. ಇನ್ ನಮ್ ವಿಷಯ ಏನಾದ್ರೂ ಗೊತ್ತಾಗ್ಬಿಟ್ರೆ ನಿಂತಲ್ಲೇ ನೇಣಾಕ್ಬಿಡ್ತಾನೋ ಇವನು. ಕಿಡ್ನಾಪ್ ಮಾಡು ಅಂದ್ರೆ ಮತ್ತ್ಯಾಕೆ ವಾಪಸ್ ಕರ್ಕೊಂಬಂದ? ಒಂದ್ ವೇಳೆ ನನ್ನ ಹೆಸರೇನಾದ್ರೂ ಬಾಯ್ ಬಿಟ್ರೆ ಏನ್ ಮಾಡೋದು? ಗುರು, ಇನ್ನೊಂದು 4 ತದ್ಗು ಗುರು. ಅಲ್ಲ ಕಂಟಿವ್ರೆ, ಯಾಕೆ ಏನಾಯ್ತು? ಯಾಕೆ ಯಾಕೆ ನಮ್ಮ ಮಗುನ ಹೆಸರು ಇಂಥ ಕೆಲಸ ಮಾಡ್ತೀಯ ನೀನು? ಸುಮನ್ ಕರ್ಕೊಂಡು ಹೋಗೋದಕ್ಕೆ ಎಷ್ಟೊತ್ತ ಇದೆಯಾ ನಿಂಗೆ? ಅಯ್ಯೋ, ಅದೆಲ್ಲ ಪುಡಿ. ಮೊದ್ಲು ಸುಮನ್ ಕುತ್ಕೆನಾಗೆ ತಾಳಿ ಆಯ್ತಾ ನೋಡೋಣ ಇರಿ. ಇಲ್ಲ, ಸುಮಾ, ಡೋಂಟ್ ವರಿ. ಇವ್ ನಿಂಗೆ ಫೋರ್ಸ್ಫುಲ್ ಆಗಿ ತಾಳಿ ಕಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಿನ್ ಪರ ನಾನಿದ್ದೀನಿ. ಸಚ್ಚು,
ಏನು ಅಂತ ಮಾತಾಡ್ತಾ ಇದ್ಯಾ? ಒಂದ್ ವೇಳೆ ಜಗನ್ ಏನಾದ್ರೂ ಸುಮಾಗ್ ತಾಳಿ ಕಟ್ಟಿದ್ರೆ ಅವನೇ ಅವಳ ಗಂಡ ಆಗಿರ್ತಿದ್ದ ಗೊತ್ತಾ? ನೋ, ಸುಮಾ ನನ್ನವಳು. ಅವಳು ನನ್ನ ಬಿಟ್ಟು ಬೇರೆ ಯಾರನ್ನು ಗಂಡ ಅಂತ ಒಪ್ಕೊಳ್ಳಲ್ಲ. ಬಿಡಿ ಬಾಬಾ, ಬಿಡಿ ಬಿಡಿ ಜಗನ್ನ. ಏನಾಗಿದೆ ನಿಮ್ಗೆಲ್ಲ? ಯಾಕೆಲ್ರು ಏನೇನೋ ಮಾತಾಡ್ತಿದ್ದೀರಾ? ಈ ಅಯೋಗ್ಯ ನಿನ್ನ ಎಳ್ಕೊಂಡೋಗಿ ತೊಂದರೆ ಕೊಟ್ಟವನೆ, ಇವನ್ನ ಸುಮ್ಕೆ ಬಿಡ್ಬಾರ್ದು. ಸಹನ ಅಕ್ಕ ನಮ್ಗೆಲ್ಲ ವಿಷಯನೂ ಹೇಳಿದಾರೆ ಸುಮಾ. ನಿಮ್ ಬಾವ ಇವನ್ಗೆ ಬುದ್ಧಿ ಕಲಿಸ್ಬೇಕು. ನೀನ್ ಸುಮ್ನೆ ಇರು. ಒಬ್ಬ ಡಾಕ್ಟರ್ ಆಗಿ ಇಂಥ ಕೆಲಸ ಮಾಡಕ್ ನಾಚಿ ಹಾಕಿಲ್ವ ನಿನ್ಗೆ? ನನ್ನ ಮಗಳನ್ನ ಹೇಳ್ಕೊಂಡು ಹೋಗಿದ್ಯಲ್ಲ, ಕಂಡೋರ್ ಮಕ್ಳು ನೋಡೋ ಗೌರವ ಇಲ್ಲ ನಿಂಗೆ? ಜಗನ್ ನನ್ನ ಹೇಳ್ಕೊಂಡು ಹೋಗಿಲ್ಲ, ನಾನಾಗೆ ಜಗನ್ ಜೊತೆ ಹೋಗಿದ್ದು. ಏನ್ ಮಾಡ್ತಿದ್ಯಾವಿ? ಜಗನ್ ನನಗ್ ತಾಳಿ ಕಟ್ಲಿಲ್ಲ. ನೀವ್ ಅನ್ಕೊಂಡಿರೋ ತರ ನಮ್ಮಿಬ್ರು ಮಧ್ಯೆ ಏನೂ ಆಗಿಲ್ಲ. ಇದೇನಿದು, ಏನೂ ಆಗಿಲ್ಲ ಅಂತಿದ್ದಾಳೆ. ಜಗನ್ ಕರ್ಕೊಂಡೋಗಿ ಇನ್ನೇನ್ ಮಾಡ್ದ? ಜಗನ್ ಈಗ ನಿಜವಾಗ್ಲೂ ಬದಲಾಗಿದಾರಕ್ಕ. ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರಿವಾಗಿದೆ. ಅವ್ವ ಹೇಳೋದ್ ನಿಜ, ಮನುಷ್ಯ ತಪ್ಪು ಮಾಡೋದ್ ಸಹಜ. ಆದ್ರೆ ನಮ್ಗೆ ಒಳ್ಳೆತನಾನೆ ಅವ್ರು ತಪ್ಪು ತಿಕ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡುತ್ತೆ. ಅವ್ರು ತಪ್ಪು ಮಾಡಿರೋದನ್ನ ನಾವ್ ಯಾರಿಗೂ ಹೇಳ್ದೆ ಇರೋದಕ್ಕೆ ಅವ್ವ ಹೇಳ್ದಂಗೆ ಪ್ರಾಯಶ್ಚಿತ್ತನೇ ಜಗನ್ಗೆ ಅವ್ರು ತಪ್ಪು ತಿಕ್ಕೊಳ್ಳೋ ಹಂಗ್ ಮಾಡಿದೆ. ಮಂಟಪಕ್ಕೆ ಹೋಗೋ ಹೊತ್ನಾಗೆ ಈ ಹುಡುಗನ ಜೊತೆಲಿ ಯಾಕೆ ಹೋಗಿದ್ದೆ? ಅವ್ವ, ಇವತ್ತು ನಾನು ಸಚಿನ್ ಮದ್ವೆ ಆಗೋದಕ್ಕೆ ಗೌರಮ್ಮ ಅವ್ರೂ ಒಂಥರ ಕಾರಣನೇ. ಅದಕ್ಕೆ ಅವ್ರಿಗೆ ಕೃತಜ್ಞತೆ ತಿಳಿಸಿ ಅವ್ರ ಆಶೀರ್ವಾದ ತಗೊಂಬರಕ್ ಹೋಗಿದ್ದೆ. ಸದ್ಯ ಅಂತೂ ಇಂತೂ ಈ 3 ಅಡಿ ವಾಪಸ್ ಬದ್ಲಲ್ಲ. ನಾನು ಅನ್ಕೊಂಡಂಗೆ ಮದ್ವೆ ಮಂಟಪದಾಗೆ ಇವಳು ಮದ್ವೆ ಮುರಿದೋಗ್ಬೇಕು. ಜಗನ್ನ ನಾನೇ ಬಲವಂತ ಮಾಡಿ ಅವ್ರ ತಾಯಿನ ನೋಡಕ್ ಕರ್ಕೊಂಡು ಹೋಗಿದ್ದೆ. ಪಾಪ ಇದ್ರಲ್ಲಿ ಜಗನ್ ಯಾವ ತಪ್ಪು ಇಲ್ಲ. ಇವಳಾಗೆ ಜಗನ್ ಜೊತೆ ಹೋದ್ರು ಇವನ್ ಯಾಕೆ ಕಿಡ್ನಾಪ್ ಮಾಡಿ ತಾಳಿ ಕಟ್ಲಿಲ್ಲ? ಏನ್ ನಡೀತಿದೆ ಇಲ್ಲಿ?